ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಸಿಡಿದೆದ್ದಿದ್ದಾರೆ. ಈ ಬಾರಿ ಟಾರ್ಗೆಟ್ ಮಾಡಿದವರು ಇಬ್ಬರು, ಬಿವೈ ವಿಜಯೇಂದ್ರ ಮತ್ತು ಯತೀಂದ್ರ ಸಿದ್ದರಾಮಯ್ಯ. ವಿಜಯಪುರ, ಬಾಗಲಕೋಟೆ, ಕುಂದಾಪುರ ಸೇರಿದಂತೆ ಹಲವು ಕಡೆ ಮಾತನಾಡಿದ ಯತ್ನಾಳ್, ಯಡಿಯೂರಪ್ಪ ಸಿಎಂ ಆಗಿದ್ದಾಗ ವಿಜಯೇಂದ್ರ ಹೇಗೆ ವಸೂಲಿ ಮಾಡ್ತಿದ್ದನೋ ಹಾಗೆ ಈಗ ಸಿದ್ದರಾಮಯ್ಯ ಮಗ ಕೂಡ ವಸೂಲಿ ಕಂಪನಿ ಆಗಿದ್ದಾನೆ ಎಂದು ಕಟುವಾಗಿ ವಾಗ್ದಾಳಿ ನಡೆಸಿದ್ದಾರೆ. ವಿಜಯೇಂದ್ರ ಬಳಿ ರಾತ್ರಿ ಟ್ರೈನಿಂಗ್ ತೆಗೆದುಕೊಳ್ತಿದ್ದಾನೆ, ನಕಲಿ ಸಹಿ ಹೇಗೆ ಮಾಡಬೇಕು ಅಂತ ಕಲಿಸುತ್ತಾರೆ ಎನ್ನುವ ಮಟ್ಟಿಗೆ ಟೀಕೆ ಮಾಡಿದ್ದಾರೆ. ಟ್ರೈನಿಂಗ್ ಕೊಡೋ ಮಾಸ್ಟರ್ ನಮ್ಮವನೇ ಎಂದು ವ್ಯಂಗ್ಯ ಮಾಡಿದ್ದಾರೆ. ಈ ಹೇಳಿಕೆಗಳು ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ. ಸಿಎಂ ಕುರ್ಚಿ ವಿಚಾರದಲ್ಲೂ ಯತ್ನಾಳ್ ಸ್ಪಷ್ಟವಾಗಿ ಹೇಳಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಸ್ಥಾನ ಬಿಡೋದಿಲ್ಲ, ಡಿಕೆ ಶಿವಕುಮಾರ್ ಸಿಎಂ ಆಗೋದಿಲ್ಲ. ಗದ್ದುಗೆ ಗುದ್ದಾಟಗಳ ಜಗಳ ವಿಧಾನಸಭೆ ವಿಸರ್ಜನೆವರೆಗೂ ಹೋಗಬಹುದು ಎಂದು ಹೇಳಿದ್ದಾರೆ. ಸಿದ್ದರಾಮಯ್ಯ ಇನ್ನೊಮ್ಮೆ ಸಿಎಂ ಆಗಲ್ಲ ಅನ್ನೋದು ಅವರಿಗೆ ಗೊತ್ತಿದೆ. ಹಾಗಾಗಿ ಹೇಗಾದ್ರೂ ಟರ್ಮ್ ಮುಗಿಸಿಕೊಳ್ಳೋ ಯತ್ನದಲ್ಲಿದ್ದಾರೆ ಎಂದಿದ್ದಾರೆ. ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಅವರಿಗೆ ಡೂ ಆರ್ ಡೈ ಪರಿಸ್ಥಿತಿ ಇದೆ ಎಂದು ಹೇಳಿದ್ದಾರೆ. ದೆಹಲಿಗೆ ಹೋಗಿರುವುದು ಗಾಳಿ ಬೀಸಲು ನೋಡಲು ಅಲ್ಲ, ರಾಜಕೀಯ ಲೆಕ್ಕ ಹಾಕಲು ಎಂದಿದ್ದಾರೆ. ಕಾಂಗ್ರೆಸ್ ಶಾಸಕರು ವಿದೇಶ ಪ್ರವಾಸಕ್ಕೆ ಹೋಗಿರುವುದನ್ನು ಟೀಕಿಸಿ ಅಧ್ಯಯನಕ್ಕೆ ಅಲ್ಲ, ತಮ್ಮ ಬಳಿ ಎಷ್ಟು ಶಾಸಕರಿದ್ದಾರೆ ಅನ್ನೋದು ತೋರಿಸಲು ಹೋಗಿದ್ದಾರೆ. ನಮ್ಮ ಪಾರ್ಲಿಮೆಂಟರಿ ವ್ಯವಸ್ಥೆ ಬೇರೆ, ಅವರದ್ದು ಬೇರೆ, ಭ್ರಷ್ಟಾಚಾರ ಹೇಗೆ ಕಡಿಮೆ ಮಾಡಬೇಕು ಅನ್ನೋದನ್ನೇ ಕಲಿಯಲಿ ಎಂದು ಕಿಡಿಕಾರಿದ್ದಾರೆ. ಬಾಗಲಕೋಟೆಯಲ್ಲಿ ವಿಜಯೇಂದ್ರ ಹೇಳಿದ್ದ ತಮ್ಮ ಕ್ಷೇತ್ರದ ಬಗ್ಗೆ ಮಾತ್ರ ತಲೆಕೆಡಿಸಿಕೊಳ್ಳಿ ಅನ್ನೋದಕ್ಕೂ ಯತ್ನಾಳ್ ತಿರುಗೇಟು ಕೊಟ್ಟಿದ್ದಾರೆ. ಮೊದಲು ಶಿಕಾರಿಪುರ ಗಟ್ಟಿ ಮಾಡಿಕೊಳ್ಳಲಿ, ಮೈಸೂರು, ತುಮಕೂರು, ರಾಜಾಜಿನಗರ ಎಲ್ಲೆಲ್ಲೋ ಓಡಾಡ್ತಿದ್ದಾರೆ. ಕುರ್ಚಿ ಗಟ್ಟಿ ಇಲ್ಲದವರು ಇನ್ನೊಬ್ಬರಿಗೆ ಸಲಹೆ ಕೊಡೋದು ಬೇಡ ಎಂದು ಕಾಲೆಳೆದಿದ್ದಾರೆ. ಒಟ್ಟಾರೆ ಯತ್ನಾಳ್ ಮಾತನಾಡಿದ ಶೈಲಿ ನೋಡಿದ್ರೆ ಸಾಫ್ಟ್ ಆಗಿಲ್ಲ, ನೇರವಾಗಿ ಹೊಡೆದಂತಹ ಮಾತಾಗಿದೆ. ಇದನ್ನೆಲ್ಲ ಹೇಳುತ್ತಿರುವ ಯತ್ನಾಳ್ ಅವರ ರಾಜಕೀಯ ಸ್ಥಿತಿಯು ಗಮನಾರ್ಹ. ಬಿಜೆಪಿ ಜೊತೆ ಅಂತರ ಇದ್ದರೂ ಅವರು ಹಿಂದುತ್ವ ಅಜೆಂಡಾವನ್ನ ಯಾವತ್ತೂ ಬಿಡಲಿಲ್ಲ. ರಾಜ್ಯದಲ್ಲಿ ಭೂ ಕಬಳಿಕೆ, ದೇವಸ್ಥಾನಗಳಿಗೆ ಕಲ್ಲು ಎಸೆಯುವುದು, ಮೂರ್ತಿ ಭಂಗ ಘಟನೆಗಳ ಬಗ್ಗೆ ತೀವ್ರವಾಗಿ ಪ್ರತಿಕ್ರಿಯಿಸುತ್ತಾ ಬಂದಿದ್ದಾರೆ. ಇದಕ್ಕೆ ಶಾಶ್ವತ ಪರಿಹಾರ ನಮ್ಮ ಜೆಸಿಬಿ ಒಂದೇ ಎನ್ನುವ ಹೇಳಿಕೆ ಮೂಲಕ ತಮ್ಮ ಹಿಂದುತ್ವ ನಿಲುವು ಇನ್ನೂ ಕಠಿಣವಾಗಿದೆ ಅನ್ನೋದನ್ನ ತೋರಿಸಿದ್ದಾರೆ. ಹಲವರ ಮಾತಿನಲ್ಲಿ ಹೇಳಬೇಕೆಂದ್ರೆ ಬಿಜೆಪಿ ನಾಯಕರು ಮಾಡಬೇಕಾದ ಹಿಂದುತ್ವದ ಅಜೆಂಡಾ ಕೆಲಸವನ್ನೇ ಯತ್ನಾಳ್ ಮಾಡುತ್ತಿದ್ದಾರೆ ಎನ್ನುವ ಅಭಿಪ್ರಾಯವು ಬಿಜೆಪಿ ಕಾರ್ಯಕರ್ತರ ವಲಯದಲ್ಲಿ ಕೇಳಿಬರುತ್ತಿದೆ. ಜೊತೆಗೆ ತಮಗೆ ಅನಿಸಿದ್ದನ್ನ ನೇರವಾಗಿ ಹೇಳುವ ಯತ್ನಾಳ್ ಕಾಂಗ್ರೆಸ್ ಪಕ್ಷದವರನ್ನ ಬಿಟ್ಟಿಲ್ಲ ಮತ್ತು ಬಿಜೆಪಿ ಪಕ್ಷದವರನ್ನು ಬಿಟ್ಟಿಲ್ಲ. ತಮಗೆ ತಪ್ಪು ಅನಿಸಿದ್ದನ್ನ ನೇರವಾಗಿ ಹೇಳುತ್ತಲೇ ಬರ್ತಿದ್ದಾರೆ. ಇದರ ನಡುವೆ ಯತ್ನಾಳ್ ವಿರುದ್ಧದ ಚುನಾವಣಾ ಅಕ್ರಮ ಆರೋಪಕ್ಕೂ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಕಾಂಗ್ರೆಸ್ ಅಭ್ಯರ್ಥಿ ಹಮೀದ್ ಮುಷ್ರಿಫ್ ಸಲ್ಲಿಸಿದ್ದ ಅರ್ಜಿಯನ್ನ ಮೊದಲು ಹೈಕೋರ್ಟ್ ವಜಾ ಮಾಡಿತ್ತು. ಅದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದರೂ ಅಲ್ಲೂ ಅರ್ಜಿ ವಜಾ ಆಯಿತು. ಹೀಗಾಗಿ ಯತ್ನಾಳ್ ಅವರ ಶಾಸಕ ಸ್ಥಾನ ಭದ್ರವಾಗಿದೆ. ಈ ತೀರ್ಪಿನ ಬಳಿಕ ಅವರು ಸತ್ಯಮೇವ ಜಯತೆ ಎಂದು ಪ್ರತಿಕ್ರಿಯಿಸಿದ್ದಾರೆ. ರಾಜಕೀಯವಾಗಿ ವಿರೋಧಿಗಳಿಗೆ ಇದು ಮುಖಭಂಗ ಆಗಿದ್ರೆ ಯತ್ನಾಳ್ ಶಿಬಿರದಲ್ಲಿ ಆತ್ಮವಿಶ್ವಾಸ ಇನ್ನೂ ಜಾಸ್ತಿಯಾಗಿದೆ. ಒಟ್ಟಾರೆ ನೋಡಿದ್ರೆ ರಾಜ್ಯ ರಾಜಕೀಯದಲ್ಲಿ ಸಿಎಂ ಕುರ್ಚಿ ವಿಚಾರ, ಕಾಂಗ್ರೆಸ್ ಒಳಜಗಳ, ಬಿಜೆಪಿ ಒಳಕಿಚ್ಚು, ಹಿಂದುತ್ವ ರಾಜಕಾರಣ ಇವೆಲ್ಲ ಒಂದೇ ಸಮಯದಲ್ಲಿ ಕುದಿಯುತ್ತಿವೆ. ಯತ್ನಾಳ್ ಅವರ ಹೇಳಿಕೆಗಳು ಬೆಂಕಿಗೆ ಎಣ್ಣೆ ಸುರಿದಂತಾಗಿವೆ. ವಿಧಾನಸಭೆ ವಿಸರ್ಜನೆ ಆಗುತ್ತಾ, ಸರ್ಕಾರ ಪತನವಾಗುತ್ತಾ, ಅಥವಾ ಎಲ್ಲವೂ ರಾಜಕೀಯ ಒತ್ತಡ ತಂತ್ರವೇನಾ ಅನ್ನೋ ಪ್ರಶ್ನೆಗಳು ಜನಸಾಮಾನ್ಯರಲ್ಲೂ ಮೂಡಿವೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾಲವೇ ಹೇಳಬೇಕು. ಆದ್ರೆ ರಾಜ್ಯ ರಾಜಕೀಯದಲ್ಲಿ ಮಾತ್ರ ಹೀಗೆ ಶಾಂತವಾಗಿರುವ ಲಕ್ಷಣ ಕಾಣ್ತಿಲ್ಲ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.